ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್. ಓಕೆ, ಇನ್ನು ರೂಪಾ ಪ್ರಭಾಕರ್ ಅವ್ರ ವಾಯ್ಸು ಸ್ವಲ್ಪ ಸರಿ ಹೋಗಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಹೇಗಿದ್ರು ಮಾತು ಕಡಿಮೆ ಅಲ್ವಾ ಅವಳು, ನಾನು ಆರಾಮಾಗಿ ಅಡುಗೆ ಮಾಡಿ ತೋರಿಸ್ಬಿಡ್ಬೋದು ನಿಮ್ಗೆ ಅಂತ. ಏನ್ ಅನ್ಕೊಂಡ್ರಿ? ಇದನ್ನ ಕ್ರಿಕೆಟ್ ಬಾಲ್ ಅನ್ಕೊಂಡ್ರಾ? ನಮ್ಮನ್ ದಡ್ರ ಅನ್ಕೊಂಡ್ರಾ? ಇಲ್ಲ ಇಲ್ಲ ಇಲ್ಲ, ನಾನು ಸುಮ್ಮನೆ ಒಂದು ಆಕ್ಷನ್ ತೋರ್ಸೋಣ ಅಂತ ಹಿಂಗಂದೆ. ಓಕೆ, ಇದು ಆಲೂಗೆಡ್ಡೆ ಗೊತ್ತಲ್ವಾ? ಅಲ್ಲ ಅಲ್ಲ, ಏನಂದ್ರೆ ಇವತ್ತು ನಾನು ನಿಮ್ಗಳಿಗೆ ತೋರಿಸ್ತಾ ಇರುವಂತ ಒಂದು ಅಡುಗೆ ಅಥವಾ ಒಂದು ರೆಸಿಪಿ ಮೈನ್ಲಿ ಈ 4 ಆಲೂಗೆಡ್ಡೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಹೀರೋ ಆಫ್ ದ ಎಪಿಸೋಡ್. ಓಕೆ, ಏನ್ ಮಾಡ್ತೀನಿ ಆಲೂಗೆಡ್ಡೆಲಿ ಅಂದ್ರೆ ಆಲೂಗೆಡ್ಡೆ ಅಕ್ಕಿ ರೊಟ್ಟಿ. ಹೇಗಿದೆ ಐಡಿಯಾ? ಚೆನ್ನಾಗಿದ್ಯಾ? ವಾವ್, ನೋಡಿ ಅವಳು ಅಲ್ಲೇ ಸಂತೋಷ ಅವಳಿಗೆ. ಆಲೂಗಡ್ಡೆ ಅಕ್ಕಿ ರೊಟ್ಟಿ ಅಂದ್ರೆ ರೂಪಾಗಿಂತ ಆಲಾಪ್ಗೆ ಇದು ಸಿಕ್ಕಾಪಟ್ಟೆ ಇಷ್ಟ. ನನಗೂ ತುಂಬಾ ಇಷ್ಟ, ಆಲಾಪ್ಗೂ ಇಷ್ಟ. ಬಹುಶಃ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗ್ಬೋದು, ಯಾಕೆಂದ್ರೆ ನಾನು ನೋಡಿರೋ ಹಾಗೆ 90% ಆಫ್ ದ ಮಕ್ಕಳಿಗೆ ಆಲೂಗೆಡ್ಡೆ ಅಂದ್ರೆ ಇಷ್ಟ ಇರುತ್ತೆ. ಆಲೂಗೆಡ್ಡೆನ ಇಷ್ಟ ಪಡೆದೇ ಇರೋರು ತುಂಬಾ ಕಡಿಮೆ ಜನ ನನಗ್ ಕಾಣಿಸಿರೋದು. ಸೊ ಅವ್ರೆಲ್ಲರಿಗೂ ಇಷ್ಟ ಆಗತ್ತಿದು. ಸಿಂಪಲ್ ರೆಸಿಪಿ ಕಣ್ರಿ, ಆದ್ರೆ ನಾನು ಏನೇನ್ ತೋರಿಸ್ತೀನಿ, ಹೇಗ್ ಮಾಡ್ತೀನಿ ಅದನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಾನ್ ಮಾಡೋ ರೀತಿನೇ ಬರುತ್ತೆ. ಬಟ್ ಇವತ್ತು ಅದು ನಾನ್ ಮಾಡ್ತೀನಲ್ಲ ಪ್ರತಿ ಸಲ ಅದೇ ರೀತಿ ಬರ್ಬೇಕಷ್ಟೇ. ಯಾಕೆಂದ್ರೆ ಎವ್ರಿ ಟೈಮ್ ಅಡುಗೆ ಹೇಗೆ ಅಂದ್ರೆ ನಾವ್ ಎಷ್ಟೇ ಸತಿ ಮಾಡಿದ್ರು ಅವತ್ತಿನ ದಿವಸ ಏನ್ ಮಾಡ್ತೀವಿ ಆ ಟೈಮ್ ಮೇಲೆ ಡಿಪೆಂಡ್. ಎಷ್ಟೇ ಅನ್ನಕ್ಕಿಟ್ಟಿದ್ರು ಒಂದೊಂದ್ಸತಿ ಅನ್ನ ಮುದ್ದೆ ಆಗ್ಬಿಟ್ಟಿರತ್ತೆ, ಎಷ್ಟೇ ಅನ್ನಕ್ಕಿಟ್ಟಿದ್ರು ಒಂದೊಂದ್ಸತಿ ಅನ್ನ ತುಂಬಾ ಉದುರಾಗ್ಬಿಟ್ಟಿರತ್ತೆ. ಸೊ ಈ ರೆಸಿಪಿ ಕೂಡ ನಾನು ಪ್ರತಿ ಸಲ ಮಾಡ್ತೀನಲ್ಲ ಹಾಗೆ ಬರಬೇಕು. ಬಟ್ ಐ ಆಮ್ ಕಾನ್ಫಿಡೆಂಟ್ ಬಂದೇ ಬರತ್ತೆ. ಈಗ ಏನೇನ್ ಮಾಡ್ಬೇಕು? ಆಯ್ತಾಯ್ತು, ನೀವು ಕೊಟ್ಟಂತ ಎಕ್ಸಾಂಪಲ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನೀಗ. ಎಷ್ಟೇ ಸಲ ಅನ್ನಕ್ಕಿಟ್ರು ನೀವು ಎಷ್ಟು ಸಲ ಅನ್ನಕ್ಕಿಡ್ತೀರಾ ಹೇಳಿ? ಅದನ್ನ ನಾನು ಆ ಟಾಪಿಕ್ ಬರಬಾರ್ದು. ಅನ್ನಕ್ಕಿಡಕ್ ಬರಲ್ಲ, ಯಾಕೆ ಬರಲ್ಲ ಅಂತಿರ್ತಾರೆ. ಇಲ್ಲ ಇಲ್ಲ, ಯಾಕೆ ಅಂದ್ರೆ ಮತ್ತೆ ನಾನೇ ಅನ್ನಕ್ಕಿಡೋದು, ನಾನೇ ಅಡುಗೆ ಮಾಡೋದು. ನಾನು ನಮ್ಮ ಮನೆಯಲ್ಲಿ ಡೈಲಿ ಅಡುಗೆ ಮಾಡ್ತೀನಿ, ಅದೆಲ್ಲ ಹೇಳ್ಕೊಳಕ್ ನನ್ಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಒಂದು ಏನಂದ್ರೆ ಈಗ ಡೈಲಿ ಮಾಡ್ತಾ ಇರ್ತೀವಲ್ಲ ಅವ್ರಿಗೆಲ್ಲ ಈ ತರ ಎಕ್ಸಾಂಪಲ್ ಈಸಿಯಾಗಿ ಬಂದ್ಬಿಡತ್ತೆ. ಅಂದ್ರೆ ಸ್ಲಿಪ್ ಆಫ್ ದ ಟಂಗ್ ಹಿಂಗ್ ಹೋಗಿ ಬಂದ್ಬಿಡತ್ತೆ. ಅದ್ ನಾವು ಹೇಳಲೇಬಾರ್ದು ಅನ್ಕೊಂಡಿದ್ರು ಹೇಳ್ತೀನಿ. ಓಕೆ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಶುರುನಲ್ಲೇ ಹೇಳ್ತಾ ಇದೀನಿ, ನನ್ನ ಕಡೆಯಿಂದ ಮಿಸ್ಟರ್ ಪ್ರಶಾಂತ್ ನೀರ್ಗುಂದ್ ಅವ್ರಿಗೆ ಯಾವುದೇ ರೀತಿಯ ಸಹಾಯ ಇರುವುದಿಲ್ಲ. ಅಯ್ಯೋ ಇಲ್ಲ ಅಪ್ಪ, ಇಲ್ಲ, ನಾನಂತೂ ಅಡ್ಗೆ ಮಾಡಲ್ಲ. ನಾನು ತುಂಬಾ ಕಡಿಮೆ ಅಡ್ಗೆ ಮನೆಗೆ ಬರೋದು. ಬರ್ತೀನಿ, ಏನಾದ್ರೂ ಸಹಾಯ ಬೇಕು, ಹೆಲ್ಪರ್ ಅಂತ ಕೇಳಿದೀರಾ? ನಮಗೇನು ಅಡ್ಗೆ ಸುಳ್ಳು ಹೆಲ್ಪರು ಆಗಲ್ಲ. ಆದ್ರೆ ಅಡ್ಗೆ ಮನೆಗೆ ಅಪರೂಪಕ್ಕೆ ಬಂದ್ರು ಮಾಡುವಂತದನ್ನ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನಲ್ಲ, ಯಾಕಂದ್ರೆ ಸ್ವಲ್ಪ ಗಲೀಜ್ ಜಾಸ್ತಿ ಮಾಡಿದಾರೆ ಅಡ್ಗೆ ಮನೆ. ಹಾಗಲ್ಲ ಹೇಳ್ಬೇಡಿ. ನೋಡಿ ಇವತ್ತು ಆದ್ರೆ ನೋಡಿ ಹೇಗೆ ಇಟ್ಟಿದ್ದೀನಿ ನಾನು ಇವತ್ತು ಕಿಚನ್. ಯಾರು ಆದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಎಸ್, ಇವತ್ತು ಕೂಡ ರುಚಿ ಚೆನ್ನಾಗಿ ಬರೋ ಹಾಗೆ ಮಾಡ್ತೀನಿ. ಇದನ್ನ ನೀವು ಟ್ರೈ ಮಾಡ್ಲೇಬೇಕು, ಯಾಕಂದ್ರೆ ಇದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿರುತ್ತೆ. ಆಕ್ಚುಲಿ ಇದು ಟೇಸ್ಟ್ ಸೂಪರ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಬನ್ನಿ, ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ನೋಡಿ, ಆಲೂಗಡ್ಡೆ ಅಕ್ಕಿ ರೊಟ್ಟಿ ಅಲ್ವಾ? ಎಸ್, ಆಲೂಗಡ್ಡೆ ಅಕ್ಕಿ ರೊಟ್ಟಿ ಕ್ರಿಸ್ಪಿ ಆಗಿರುತ್ತೆ, ಸಗದಾಗಿರುತ್ತೆ. ನೋಡಿ, ಫಸ್ಟ್ ನಾನು ಹೇಳದ್ನಲ್ಲ, ಹೀರೋ ಆಫ್ ದ ಎಪಿಸೋಡ್ ಇಸ್ ಆಲೂಗೆಡ್ಡೆ. ಇದನ್ನ ನಾನು ಇವತ್ತು 4 ಆಲೂಗಡ್ಡೆ ತಗೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ಅದು ನಿಮ್ಗೆ ಎಷ್ಟು ಬೇಕು, ಎಷ್ಟು ರೊಟ್ಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದು ಅಂದಾಜು ಇವತ್ತು ನೋಡ್ಕೊಳ್ಳಿ, ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಜನ ಇದ್ದೀರಾ ಏನು ಅಂತ. 4 ಆಲೂಗಡ್ಡೆ ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಹೀರೋ ಇಸ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಜೀರಿಗೆ. ಚಿಲ್ಲಿ ಫ್ಲೇಕ್ಸ್ ಬದಲು ಹಸಿಮೆಣಸಿನಕಾಯಿ ಆತರ ಏನಾದ್ರು ಹಾಕ್ಬೋದಾ? ಹಾಕೊಳ್ಬಹುದು. ಇದು ಬೇಸಿಕಲಿ ಏನಂದ್ರೆ ಇದು ಚಿಲ್ಲಿ ಫ್ಲೇಕ್ಸ್ ಇಲ್ದೇ ಇದ್ರೂನು ಚೆನ್ನಾಗೇ ಇರುತ್ತೆ. ಉಪ್ಪು ಮತ್ತೆ ಆಲೂಗಡ್ಡೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಸಗದಾಗಿರುತ್ತೆ. ಬಟ್ ಸ್ವಲ್ಪ ಒಂದಷ್ಟು ಈ ಖಾರ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೇಕಾದ್ರೆ ಒಂಚೂರು ನೀವು ವೆಸ್ಟರ್ನ್ ಅಥವಾ ನಾವು ಏನಂತೀವಿ ಇಂಟರ್ನ್ಯಾಷನಲ್ ಟೇಸ್ಟ್ ಅಂತ ಈಗಿನ ಮಕ್ಳಿಗೆಲ್ಲ, ಸ್ಕೂಲ್ ಮಕ್ಳಿಗೆಲ್ಲ ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಬೇಕಾದ್ರೆ ಒಂಚೂರು ಆರಿಗನ್ ಹಾಕೊಳ್ಬಹುದು. ಪಿಜ್ಜಾ ಟೇಸ್ಟ್ ಹತ್ರ ಮಾಡೋದಕ್ಕೆ ಅವ್ರಿಗೆ ಏನಂದ್ರೆ ಹ್ಯಾಶ್ ಬ್ರೌನ್ಸ್ ಅಂಡ್ ಪಿಜ್ಜಾ ಎಲ್ಲ ಇರುತ್ತಲ್ಲ, ಆ ಟೇಸ್ಟ್ ಹತ್ರ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಆರಿಗನ್ ಹಾಕೊಳ್ಬಹುದು. ನಮ್ಗೆ ಸೌತ್ ಇಂಡಿಯನ್ಸ್ ಬೇಕು ಅಂದ್ರೆ ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಬಿಟ್ಟು ಹಾಕೊಳ್ಬಹುದು. ಸೊ ಒಂದು ಇದನ್ನ ಇಟ್ಕೊಂಡು ಒಂದು ಮೈನ್ ಐಟಮ್ಸ್ ಇಟ್ಕೊಂಡು ಹೇಗ್ ಬೇಕೋ ನಾವು ಪ್ಲಾನ್ ಮಾಡ್ಬೋದು. ಆಲೂಗಡ್ಡೆ, ಅಕ್ಕಿ ಹಿಟ್ಟು, ಉಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, ಇದು ಎಣ್ಣೆ, ಆಮೇಲೆ ಒಂಚೂರು ನೀರ್ ಬೇಕು ಹಿಟ್ಟು ಕಲ್ಸ್ಕೊಳಕ್ ಅಷ್ಟೇ, ಇನ್ನೇನ್ ಬೇಡ. ದಟ್ಸ್ ಇಟ್. ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಸ್ಟೆಪ್ ಏನು ಅಂದರೆ ಸಿಂಪಲ್ ಆಗಿ ಫಸ್ಟ್ ಆಲೂಗಡ್ಡೆನ ಪೀಲ್ ಮಾಡಬೇಕು. ನೋಡಿ, ನಾನು ಪೀಲ್ ಮಾಡೋದ್ರಲ್ಲೇ ಗೊತ್ತಾಗತ್ತೆ ನಾನು ಎಷ್ಟು ಮಟ್ಟಿಗೆ ಅಡ್ಗೆಯಲ್ಲಿ ಪರಿಣಿತ ಅಂತ. ಓಕೆ, ಏನ್ ಮಿತ?
ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಸಿ ವಿತಿನ್ ಟೈಮರ್ ಯಾರು ಇಟ್ಕೊಂಡಿದ್ರೆ ನೋಡಿ, ವಿತಿನ್ 15 to 20 seconds ಐ ವಿಲ್ ಪೀಲ್ ಒನ್ ಆಲೂಗಡ್ಡೆ. ಅಡಿಗೆ ಮನೇಲಿ CC ಕ್ಯಾಮ್ರಾ ಫಿಕ್ಸ್ ನಾನು. ಏನು ಫೀಲ್ ಎನರ್ಜಿ ಬಂದು ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ನನ್ನ ರೆಕಾರ್ಡ್ ನಾನೇ ಬ್ರೇಕ್ ಮಾಡಕ್ಕಾಗಿಲ್ಲ, ಆ ತರ ಇದು ಆಲೂಗಡ್ಡೆ ಫೀಲಿಂಗ್ ಅಲ್ಲಿ. ಸರಿ ಎಲ್ಲ ಕಡೆ ಇಲ್ಲ ನೋಡ್ರ, ಇದು ತೊಳ್ಕೊಂಡು ಇಟ್ಟಿರೋ ಅಂತ ಆಲೂಗಡ್ಡೆ. ಸೊ ಒಂದನ್ನ ಪೀಲ್ ಮಾಡಿದೆ. ಈಗ ಈ ಆಲೂಗಡ್ಡೆನೆಲ್ಲ ಪೀಲ್ ಮಾಡಿದ್ದಾಯ್ತು. ಮಧ್ಯದಲ್ಲಿ ಒಂದೊಂದು ಕಟ್ ಮಾಡಿದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇದನ್ನ ತುರ್ಕೊಳ್ಬೇಕು. ಮಧ್ಯದಲ್ಲಿ ನಾನು ಕಟ್ ಮಾಡಿದೀನಿ ಅಂದ್ರೆ ಈ ಆಲೂಗಡ್ಡೆನ ಕಟ್ ಮಾಡಿದೀನಿ ಹಿಂಗೆ. ಓಕೆ ಹಿಂಗೆ ನೋಡಿ, ಹಿಂಗಿರೋ ಆಲೂಗಡ್ಡೆನ ಹಿಂಗ್ ಕಟ್ ಮಾಡಿದೀನಿ. ಓಕೆ, ಅದನ್ನ ಹೇಗ್ ಬೇಕಾದ್ರೆ ನೀವು ಇಡೀ ಆಲೂಗಡ್ಡೆನ ತುರಿಯಕ್ಕೆ ಈಸಿ ಆಗತ್ತೆ ಅಂದ್ರೆ ಗ್ರೇಟ್ ಮಾಡ್ಕೊಳಕ್ಕೆ ಈಸಿ, ನಿಮ್ಗೆ ಹೇಗ್ ಬೇಕೋ ಆ ರೀತಿ ಮಾಡ್ಕೊಳ್ಬಹುದು. ಸೊ ನಾನು ಇದ್ರಲ್ಲಿ ಹಾಕ್ತಾ ಇರೋದ್ರಿಂದ ನೀವು ಆತರ ಮಾಡ್ಕೊಂಡಿದ್ದೀರಾ? ಹೌದು, ನಾನು ಇದ್ರಲ್ಲಿ ಹಾಕ್ತಾ ಇರೋದ್ರಿಂದ ಆ ರೀತಿ ಮಾಡ್ತಾ ಇದೀನಿ. ಓಕೆ, ಹೇಗೆ ಅಂದರೆ ಇದನ್ನ ಇಲ್ಲಿ ಇಟ್ಬಿಡೋಣ. ಓಕೆ, ಇದನ್ನು ಈ ಕಡೆ ಇಟ್ಕೊಳ್ತೀನಿ. ನೋಡಿ, ಗ್ರೇಟ್ ಆಗಿದೆ ಆಲೂಗಡ್ಡೆ. ಇದನ್ನೆಲ್ಲ ನೀರಲ್ಲಿ ಹಾಕಬೇಕು. ಈಗೇನಂದ್ರೆ ಈ ಆಲೂಗಡ್ಡೆನೆಲ್ಲ 1-3-4 ಟೈಮ್ಸ್ ವಾಶ್ ಮಾಡಬೇಕು. ನೋಡಿ, ನೀರಲ್ಲಿ ಗೊತ್ತಾಗತ್ತಲ್ವಾ ಇದು, ಅದೆಲ್ಲ ಕ್ಲಿಯರ್ ವಾಟರ್ ಬರಬೇಕು, ಅಲ್ಲಿ ತನಕ ವಾಶ್ ಮಾಡ್ಕೊಳ್ಬೇಕು. ಸ್ಟಾರ್ಚ್ ಎಲ್ಲ ಹೋಗ್ಬೇಕು. ಬೇಸಿಕಲಿ ಸ್ಟಾರ್ಚ್ ಎಲ್ಲ ಆಚೆ ಹೋಗ್ಬೇಕು. ಸೊ ಚೆನ್ನಾಗಿ ಒಂದ್ ಸ್ವಲ್ಪ ಹಿಂಗೆ ವಾಶ್ ಮಾಡಿ ನಾನೀಗ ತೋರಿಸ್ತೀನಿ. ಒಂದ್ 3-4 ಸತಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆಲೂಗಡ್ಡೆನ, ಆಮೇಲೆ ತೋರಿಸ್ತೀನಿ. ಓಕೆ, ನೋಡಿ ಹೀಗಾಗಬೇಕು. ನಾನು ಒಂದ್ 3-4 ಸತಿ ವಾಶ್ ಮಾಡಿದೆ. ಇದರಲ್ಲಿ ಮೈನ್ ಕೆಲಸ ಏನ್ ಗೊತ್ತೇನ್ರಿ, ತುರಿಯೋದು, ಆಮೇಲೆ ಈ ಆಲೂಗಡ್ಡೆನ ತೊಳೆಯೋದು. ನೋಡಿ, ಈ ತರ ಬರ್ಬೇಕು, ಉದ್ರಾಗಬೇಕು. ಅಂಡ್ ಗೊತ್ತಾಗತ್ತೆ ಸ್ಟಾರ್ಚ್ ಎಲ್ಲ ಹೋಗಿರೋದು. ಕಾಣಿಸ್ತಾ ಇಲ್ಲ. ನೋಡಿ ಹೀಗೆ. ಇದರಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಮುಟ್ಟಿದ್ರೆ ಸ್ಟಾರ್ಚ್ ಎಲ್ಲ ಹೋಗಿರತ್ತೆ. ಸೊ ಇಷ್ಟ ಆಯ್ತು ಅಂದ್ರೆ ಮೇಜರ್ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಸಿಂಪಲ್. ಈಗ ತುರ್ದಿಟ್ಟಿರೋ ಅಂತ ಆಲೂಗಡ್ಡೆಗೆ ಅಕ್ಕಿ ಹಿಟ್ಟು. ಓಕೆ, ನಾವು ಒಂದು ಅಂದಾಜು ನೋಡ್ಕೊಳ್ಳೋಣ. ನಾನು ಇಷ್ಟು ತಗೊಂಡಿದ್ದೀನಿ, ಇದರಲ್ಲಿ ನೋಡ್ಕೊಳ್ಬೇಕು. ಇದೇನಂದ್ರೆ ಅಕ್ಕಿ ಹಿಟ್ಟು ಬೇಸಿಕಲಿ ಬೈಂಡಿಂಗ್ಗೆ. ಓಕೆ, ಇದು ನಿಮ್ಗೆ ಮೈನ್ ಅಕ್ಕಿ ಹಿಟ್ಟು ಒಳಗೆ ಪೊಟೆಟೊ ಅಲ್ಲ, ಪೊಟೆಟೊನ ಹಿಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು. ಆಲೂಗಡ್ಡೆ ಒಳಗೆ ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ಒಳಗೆ ಆಲೂಗಡ್ಡೆ ಅಲ್ಲ. ಹೌದು. ಒಂದಷ್ಟು ಜನ ಈಗ ಹೇಗೆ ಅಂದ್ರೆ, ನಾನು ಆಲಾಪೆಲ್ಲ ಚಟ್ನಿ ಜೊತೆ ಇಡ್ಲಿ ಜೊತೆ ಚಟ್ನಿ ಅಲ್ಲ, ಹಾಗೆ ಎಕ್ಸಾಂಪಲ್. ಓಕೆ, ಸೊ ಚಟ್ನಿ ಕ್ವಾಂಟಿಟಿ ಜಾಸ್ತಿ ನಾವು ತಿನ್ನೋದು. ಇದ್ರಲ್ಲೇ ನೋಡಿ, ನೀರ್ ಹಿಂಗಂದ್ರೆ ಬರ್ತಾ ಇರುತ್ತೆ. ಸೊ ನಾವು ಫಸ್ಟ್ ನೀರ್ ಹಾಕೊಳ್ಬಾರ್ದು. ಹಿಂಗಂದ್ರೆ ನೋಡಿ, ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಇದಕ್ಕೆ ನೀರ್ ಹಾಕೊಳ್ಬಾರ್ದು. ನೋಡ್ಕೊಂಡು ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು, ಸೊ ಅದು ಬೈಂಡ್ ಆಗೋ ಅಷ್ಟು ಒಂದು ಗೊತ್ತಾಗತ್ತೆ ನಿಮ್ಗೆ. ಸ್ವಲ್ಪ ಜಾಸ್ತಿ ಆದ್ರೆ ಏನಾಗತ್ತೆ ಅಕ್ಕಿ ಹಿಟ್ಟು? ಇನ್ನೊಂದ್ ಸ್ವಲ್ಪ ಆಲೂಗಡ್ಡೆ ಹಾಕೊಳ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ಇದರಲ್ಲಿ ಮೈನ್ ಏನಂದ್ರೆ ಆಲೂಗಡ್ಡೆನೆ ತವದ ಮೇಲೆ ಟೇಸ್ಟ್ ವ್ಯತ್ಯಾಸ. ಬರೀ ಅಕ್ಕಿ ಹಿಟ್ಟು ಜಾಸ್ತಿ ಆಯ್ತು ಅಂದ್ರೆ ನಾರ್ಮಲ್ ರೊಟ್ಟಿ ಆಗ್ಬಿಡತ್ತೆ. ಸೊ ಇದು ಆಲೂಗಡ್ಡೆ ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ನಮ್ಗೆ ಟೇಸ್ಟ್ ವ್ಯತ್ಯಾಸ ಆಗಬಾರ್ದು. ಆಲೂಗಡ್ಡೆ ಡಾಮಿನೇಟಿಂಗ್ ಆಗಿರ್ಬೇಕು. ಹೌದು, ಆಲೂಗಡ್ಡೆ ಡಾಮಿನೇಟಿಂಗ್ ಆಗಿರ್ಬೇಕು. ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ಬಿಡ್ತಾ ಇದೀನಿ. ಸ್ವಲ್ಪ ಖಾರ ಆಗ್ಬೋದಾ? ಇಲ್ಲ, ಓಕೆ ಸಾಕು. ಆಮೇಲೆ ಜೀರಿಗೆ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಜೀರಿಗೆ ರುಚಿಗೆ. ಇದೆಲ್ಲ ನಮ್ ರುಚಿಗೆ ತಕ್ಕ. ಹೌದು, ನಮ್ ರುಚಿಗೆನೆ. ಉಪ್ಪುನು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ. ಓಕೆ, ಸಾಕನ್ಸತ್ತೆ. ಇಲ್ಲ, ಇನ್ ಸ್ವಲ್ಪ ಹಿಡಿಸುತ್ತೆ ಅನ್ಸುತ್ತೆ. ಹೌದಾ? ಹಿಂಗೇನೆ ನಾವು ಸುಮ್ಮನೆ ಹೇಳಿದ್ವಲ್ಲ. ಒಂಚೂರು ಉಪ್ಪು ಹಾಕ್ತೀನಿ. ಓಕೆ, ಉಪ್ಪು ಕಡಿಮೆ ಇದ್ರು ಓಕೆ. ನೆಕ್ಸ್ಟ್ ರೊಟ್ಟಿಗೆ ಒಂಚೂರು ಉಪ್ಪು ಹಾಕೊಂಡ್ ಮಾಡ್ಬಿಡ್ಬೋದು. ಉಪ್ಪು ಜಾಸ್ತಿ ಆಗ್ಬಿಟ್ರೆ ನೆಕ್ಸ್ಟ್ ರೊಟ್ಟಿಗೆ ಮತ್ತೆ ಆಲೂಗಡ್ಡೆ ತುರ್ಕೊಳ್ಬೇಕಾಗತ್ತೆ. ಅದಕ್ಕೆ ನಿಮ್ಗೆ ದಿನ ಮಾಡ ಅಭ್ಯಾಸ ಅಲ್ವಾ? ನನಗೆ ಓಕೆ ಅಂದ್ರೆ ಪಾಪ ಅವರು ನೋಡ್ತಾ ಇರಲ್ಲ, ಅವ್ರಿಗೆ ಹೇಳ್ಕೊಡ್ತಾ ಇರ ನಾನು ಅಷ್ಟೇ.
ಸೊ ಆದಷ್ಟು ಉಪ್ಪು ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ನಿಮ್ಗೆ ಗೊತ್ತಲ್ಲ. ನಿಮ್ಗೆ ಕಮೆಂಟ್ ಮಾಡಿ, ನಾನು ಎಷ್ಟು ಮಟ್ಟಿಗೆ ಅಡ್ಗೆ ಮಾಡ್ತೀನಿ, ರೇಟ್ ಮಾಡಿ ನನ್ನ ಅಡುಗೆ. ಔಟ್ ಆಫ್ ಔಟೇ ರೇಟ್ ಮಾಡ್ಬೇಕು. ಸೊ ಹಾಗಾಗಿ ಎಷ್ಟು ಕೊಟ್ರು ಐದಕ್ಕೆ ರೇಟಿಂಗ್ ತಿಳಿಸುತ್ತೆ. 5 ನನಗೆ ಎಷ್ಟು ಜನ ಕೊಡ್ತೀರಾ ನೋಡೋಣ. ಓಕೆ, ಈಗ ಇನ್ನೂ ಒಂಚೂರು ಅಕ್ಕಿ ಹಿಟ್ಟು ಬೇಕು ಅನ್ನಿಸ್ತಾ ಇದೆ. ಸೊ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಓಕೆ, ಸಾಕನ್ಸತ್ತಿದು. ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ನೀವು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಸ್ ನಾವು ಮಾಡ್ತೀವಿ. ಈಗ ನಾವು ಗೋಕರ್ಣಕ್ಕೆ ಹೋಗಿದ್ವಿ, ಅದು ರೆಸಾರ್ಟ್ ವಿಡಿಯೋ ತೋರಿಸಿದೀವಿ. ಶಿವಮೊಗ್ಗ, ಆಮೇಲೆ ದಾವಣಗೆರೆ, ಎಲ್ಲಾ ಕಡೆನೂ ಹೋಗಿ ಬಂದಿದೀವಿ. ಒಳ್ಳೊಳ್ಳೆ ಫುಡ್ ಪ್ಲೇಸಸ್ನ ತೋರಿಸ್ತೀವಿ, ಮುಂದೆ ಬರುತ್ತೆ ನಮ್ಮ ಚಾನೆಲ್ ಅಲ್ಲಿ, ಅದನ್ನು ನೋಡಿ. ಹಾಗೆ ನಮಗೆ ಪ್ರೋತ್ಸಾಹ ಕೊಡ್ತು ಅಂದ್ರೆ ನಾವು ಇನ್ನೂ ಹೆಚ್ಚು ವಿಡಿಯೋ ಮಾಡ್ತೀವಿ. ನಾವು ಒಂದಷ್ಟು ಪ್ಲಾನ್ಸ್ ಮಾಡಿ ಇಟ್ಕೊಂಡಿದೀವಿ, ಎಲ್ಲೆಲ್ಲಿ ಹೋಗ್ಬೇಕು, ಯಾವ್ಯಾವ ತರ ನಾವು ಶೂಟ್ ಮಾಡಬಹುದು, ಯಾವ್ಯಾವ ವಿಡಿಯೋಸ್ನ ನಿಮಗೆ ತೋರಿಸ್ಬೇಕು ಅಂತ. ಅದೆಲ್ಲ ತೋರ್ಸಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ತಾನೆ ನಮ್ಗೆ ಇನ್ನೂ ಜೋಶ್ ಬರುತ್ತೆ. ಎಸ್, ವಿ ವಿಲ್ ಹ್ಯಾವ್ ಟು ಡೂ ಇಟ್ ಅಂತ. ಸೊ ನೋಡಿ, ಇಷ್ಟು ಸಾಕೀಗ. ಈ ಕನ್ಸಿಸ್ಟೆನ್ಸಿ ಬಂದ್ರೆ ಗೊತ್ತಾಗೋಗುತ್ತಲ್ಲ ನಿಮ್ಗೆ. ಸೊ ಇದೇನು ರೊಟ್ಟಿ ಹಿಟ್ಟಲ್ಲ, ನೋಡಿ ಉದ್ರುದ್ರಾಗೆ ಕಾಣಿಸ್ತಾ ಇರುತ್ತೆ, ತಟ್ಟೋ ಹಾಗೆ ಕಾಣಿಸ್ಬೇಕು. ಓಕೆ, ಇಷ್ಟು ಬಂದ್ರೆ ಸಾಕು. ಅಂದ್ರೆ ಹಿಂಗ್ ಉಂಡೆ ಕಟ್ಟಿದ್ರೆ ಉಂಡೆ ಹಿಡಿಯೋ ಹಾಗೆ. ನೋಡಿ, ಈ ಎಕ್ಸಾಂಪಲ್ ನಮ್ಗೆ ಗೊತ್ತಾಗಲ್ಲ. ನೋಡಿ ಹಿಂಗಂದ್ರೆ ಇದು ಹೀಗೆ ಇರ್ಬೇಕು, ಶೇಪ್ ಹಾಗೆ ಇರ್ಬೇಕು. ಓಕೆ, ಬಟ್ ಒಂಚೂರು ನೀರ್ ಸೇರಿಸ್ಕೊಂಡಿಲ್ಲ ಅಲ್ವಾ ನೀವು? ನೀರ್ ಒಂಚೂರು ಸೇರಿಸ್ಕೊಂಡಿಲ್ಲ, ಎಲ್ಲ ಈ ಆಲೂಗೆಡ್ಡೆ ಏನ್ ಹೀರ್ಕೊಂಡಿತ್ತು ಆ ನೀರಲ್ಲೇ ಮಾಡಿರೋದು. ಸೊ ಇವಾಗ ಏನ್ ಮಾಡ್ಬೇಕು, ಒಂದು 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕೊಂಡು ನೀಟಾಗೆ ಇದನ್ನ ಒಂದ್ ಲೇಯರ್ ಇದ್ರೆ ಅವಾಗ ಇದಾಗಲ್ಲ ಅಲ್ವಾ? ಅಂದ್ರೆ ಅದು ಅಂಟ್ಕೊಂಡು ತುಂಬಾ ಹೀಟ್ ಬಂದು ಅಕಸ್ಮಾತ್ ಏನಾದ್ರು ಏನಂತಾರೆ ಆಲೂಗೆಡ್ಡೆ ತುರ್ದಿರೋದ್ರಿಂದ ಅಂಟ್ಕೊಂಡ್ಬಿಡ್ಬಹುದು, ತುಂಬಾ ಫ್ರೈ ಆಯ್ತು ಅಂದ್ರೆ. ಸೊ ಇದು ಒಂದ್ ಲೇಯರ್ ಆಯಿಲ್ ಇತ್ತು ಅಂದ್ರೆ ಅದು ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ. ಇನ್ನೊಂಚೂರು ಬೇಕಾ? ಆ ಕಡೆಗೆ ನಾವ್ ಎಷ್ಟು ಅಗಲ ಮಾಡ್ತೀವಿ ಅಂದ್ರೆ ಎಷ್ಟು ದೊಡ್ಡದಾಗಿ ತಟ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಆ ಪ್ಲೇಸ್ಗೆ ಒಂದ್ ರೌಂಡ್ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋದು. ಇವಾಗ ಇದನ್ನ ತಗೊಂಡು ಶೇಪ್ ತಗೊಂಡು ನೀಟಾಗಿಟ್ಟು, ಇದು ತುಂಬಾ ತೆಳ್ಳಿಗೂ ತಟ್ಟಕ್ಕಾಗಲ್ಲ ನೋಡಿ, ಈಗ ಕಟ್ಟಾಗಿ ಹೋಗುತ್ತೆ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಈಗ ನಮ್ಮಂತವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಈ ತರ ರೊಟ್ಟಿ ಮಾಡಿ. ಬೇಡ, ಇದೇ ರೊಟ್ಟಿ ಬೇರೆಯವರು ಅಕಸ್ಮಾತ್ ರೂಪ ಮಾಡ್ತಾ ಇದ್ರೆ ನೋಡಿ, ಹಿಂಗ್ ಬಂತು ಅಂದ್ರೆ ಅದು ಈವನ್ ಆಗಿ ಕಾಣಿಸಲ್ಲ. ಹಂಗ ಆಲೂಗೆಡ್ಡೆ ಏನ ಗ್ರೇಟ್ ಆಗಿರುತ್ತಲ್ಲ, ಅದೆಲ್ಲ ಹಂಗೆ ನೀಟಾಗಿ ಬರ್ಬೇಕು, ರೌಂಡ್ ಶೇಪ್. ಅದಕ್ಕೂ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಆಮೇಲೆ ಏನ್ ಮಾಡ್ಬೋದು ಅಂತ. ಫಸ್ಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ, ನಾವು ತಟ್ಬಿಡೋಣ, ಅದು ಸ್ಪ್ರೆಡ್ ಆಗ್ಲಿ, ತಿನ್ನಾಗಿ ಹಿಂಗ್ ಹೋಗ್ಲಿ. ಹಿಂಗ್ ಬಂತು ಅಂದ್ರೆ ತಟ್ಟದು ಒಂದು ಆರ್ಟ್. ಸೆಂಟ್ರಿಂದ ಸೈಡ್ ಫಸ್ಟ್ ಹಿಂಗ್ ಅನ್ಕೊಂಡ್ಬಿಡ್ಬೇಕು, ತಿನ್ನಾಗಿ ಹೆಂಗ್ ಬೇಕೋ ಅದು. ಆಮೇಲೆ ಸೆಂಟ್ರಿಂದ ಅವಾಗ ವಿಶಾಲು ಮತ್ತೆ ರಂಗನಾಥ್ ಮಾತಾಡಿದ್ರೆ ಟಣ್ ಅಂತ ದೇವಸ್ಥಾನದ ಗಂಟೆ ಹೊಡಿತಿದ್ವಿ. ಹಂಗೆ ಪ್ರಶಾಂತ್ ಮಾತಾಡ್ತಾ ಇದ್ರೆ ಹೊಗಳ್ಕೊಳ್ಳೋದಕ್ಕೆ ಏನಾದ್ರು ಒಂದಿತ್ತು ಅಂದ್ರೆ ದೇವಸ್ಥಾನದ ಗಂಟೆನೆ ಹೊಡಿಬಹುದು. ಇಲ್ಲ, ಇದು ಹೊಗಳ್ಕೊಳ್ಳೋದಲ್ಲ, ಇದು ಆರ್ಟ್. ಇಟ್ ಈಸ್ ಅನ್ ಆರ್ಟ್. ಅದನ್ನ ನೀವು ಮಾಡ್ತಾ ಇರೋದನ್ನ ಹೊಗಳ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಆಲ್ಸೋ ಎನ್ ಆರ್ಟ್. ಇಲ್ಲ, ನಾನು ಹೇಗೆ ಈ ಆರ್ಟ್ ನ ಕಲಿಬಹುದು ಅಂತ ಹೇಳ್ಕೊಡ್ತಾ ಇದೀನಿ. ನಾನು ಕಲ್ತಿದ್ದೀನಿ ಅಂತ ಅಲ್ಲ, ಅದು ನೋಡಿದವ್ರಿಗೆ ಗೊತ್ತಾಗತ್ತೆ. ಏನಿಲ್ಲ ನೋಡಿ, ಹೀಗೆ ತಟ್ಕೊಂಡು ಆಮೇಲೆ ನೋಡಿ ಎಂಡ್ ಇದೆಯಲ್ಲ, ಅದು ಆಚೆ ಬರ್ತದೆ. ಸುಮ್ಮನೆ ಪ್ರೆಸೆಂಟೇಶನ್ ಅನ್ನೋದು ತುಂಬಾ ಮುಖ್ಯ. ಸೊ ಇದೆಲ್ಲ ಹಿಂಗಂದು ಆ ರೌಂಡ್ ಶೇಪ್ ಕೊಟ್ಬಿಟ್ರೆ ಸ್ವಲ್ಪ ಎಲ್ಲೆಲ್ಲಿ ನಿಮ್ಗೆ ಹೋಲ್ ಮಾಡೋಣ. ರೊಟ್ಟಿ ಅಂದ್ಮೇಲೆ ನಮ್ಗೆ ಆ ಹೋಲ್ ಇರ್ಬೇಕು. ನಮ್ಗೆ ಪುಟ್ಟವರಾಗಿದ್ದಾಗ ಈ ಅಕ್ಕಿ ರೊಟ್ಟಿ ತಟ್ಟಿದಾಗ ಆ ಬಾಂಡ್ಲೆಯಲ್ಲಿ ಒಂದ್ 4-5 ಹೋಲ್ ಇರ್ಬೇಕು. ಆ ಹೋಲ್ ಸುತ್ತಮುತ್ತ ಎಣ್ಣೆ ಹಿಂಗ ಹಾಕಿ ಬೇಸಿಕ್ಲಿ ಹಾಕೋದು, ಅದಕ್ಕೆ ಎಣ್ಣೆ ಎಲ್ಲಾ ಕಡೆ ಇದಾಗ್ಲಿ ಅಂತ, ಸ್ಪ್ರೆಡ್ ಆಗ್ಲಿ ಅಂತ, ಈವನ್ ಕರೆಕ್ಟ್ ಸ್ಪ್ರೆಡ್ ಆಗ್ಲಿ ಅಂತ. ಬಟ್ ನಾವು ಆದ್ರೆ ಆ ಹೋಲ್, ನಿಮ್ಮಷ್ಟು ಅನುಭವ ಇಲ್ಲ ಪಾಪ ಅಡಿಗೆನಲ್ಲಿ, ಆ ಹೋಲ್ ಸುತ್ತಮುತ್ತ ಕ್ರಿಸ್ಪಿ ಆಗತ್ತೆ, ಯಾಕಂದ್ರೆ ಆಯಿಲ್ ಜಾಸ್ತಿ ಹಾಕಿರ್ತಾರಲ್ಲ. ಸೊ ಹಾಗಾಗಿ ನಮ್ಗೆ ಇಷ್ಟ. ಬಟ್ ರೂಪಾ ಪ್ರಭಾಕರ್ ರೊಟ್ಟಿ ಮಾಡ್ತಾರೆ, ಸೂಪರ್ ಅದು. ಇನ್ನೊಂದು ತೋರ್ಸ್ಬೇಕು ಅನ್ಕೊಳ್ತಾ ಇದ್ವಲ್ಲ ನಾವು, ಯಾವ್ದು? ಬಾರ್ಲಿ ರೊಟ್ಟಿ. ಎಸ್, ನೆಕ್ಸ್ಟ್ ಟೈಮು ಬಾರ್ಲಿ ಅಕ್ಕಿ ರೊಟ್ಟಿ ತೋರಿಸ್ತೀವಿ. ನಾನು ತೋರಿಸ್ಬೋದು, ರೂಪಾ ಅವರು ತೋರಿಸ್ಬೋದು. ಯಾಕೆ ಅಂದ್ರೆ ರೂಪಾ ಪ್ರಭಾಕರ್ ನಾನ್ ಚೆನ್ನಾಗಿ ಮಾಡ್ತೀನಿ, ರೆಗ್ಯುಲರ್ ಆಗಿ ನಾನ್ ಮಾಡೋದು. ಬಟ್ ರೆಸಿಪಿ ತೋರಿಸೋದು ಅವರೇ, ಯಾಕಂದ್ರೆ ಫುಡ್ ಬ್ಲಾಗಿಂಗ್ ಅಲ್ಲಿ ನಾನೇ ಜಾಸ್ತಿ ಕಾಣಿಸ್ತೀನಲ್ಲ. ಸೊ ರೆಸಿಪಿನಲ್ಲಿ ಪ್ರಶಾಂತೆ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಹಾಗಾಗಿ
ನಾನು ತುಂಬಾ ಪ್ರಯತ್ನ ಪಟ್ಟು ಇದನ್ನೆಲ್ಲ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನನಗೆ ಮಾಡಕ್ ಬರಲ್ಲ. ನಿಮ್ಗೆ ಈ ಸಾಟರ್ಡೆ ಎಪಿಸೋಡ್ ಬರ್ಬೇಕು ಅಂದ್ರೆ ಮಂಡೆಯಿಂದ ನಾನು ಡೈಲಿ ಪ್ರಾಕ್ಟೀಸ್ 3 ಆಲೂಗೆಡ್ಡೆ ತುರಿ, ಇದನ್ ತಗೋ, ಆ ಮೆಜರ್ಮೆಂಟ್ ತಗೋ, ಇದೆಲ್ಲ ಮಾಡ್ಕೊಂಡು ಒಂದು ರೇಂಜಿಗೆ ಬಂದ್ಮೇಲೆ ಶೂಟಿಂಗ್ ರೆಡಿ ಅಂತಾರೆ ಮೇಡಮ್. ನೋಡಿ, ಓಕೆ ನೌ ಯು ಆರ್ ಫಿಟ್ ಫಾರ್ ಶೂಟಿಂಗ್ ಅಂತ. ನೋಡಿ, ಫುಲ್ ಅವರೇ ಅಡಿಗೆ ಮಾಡ್ತೀನಿ ಅನ್ನೋದು ಸುಳ್ಳು, ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದು ಸುಳ್ಳು. ಓಕೆ, ಎಸ್, ಸುಳ್ಳೆ. ಬಟ್ ಒಂದು ರೇಂಜ್ ತಯಾರಿ ತಗೊಂಡು ನೋಡಿ, ಇಷ್ಟಾದ್ಮೇಲೆ ಚೂರು ಆಯಿಲ್ ಮೇಲ್ಗಡೆ ಹೀಗೆ ಹಾಕಿ, ಮುಂದಿಂದು ಗೊತ್ತೇ ಇದೆ ಅಲ್ವಾ ನಿಮ್ಗೆ, ಸ್ಟವ್ ಹಚ್ಚಬೇಕು. ಓಕೆ, ನಾವು 1 ನಿಮಿಷ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಸ್ಟವ್ ಹಚ್ತೀನಿ. ಓಕೆ, ರೊಟ್ಟಿ ಇಟ್ವಿ. ಈಗ ರೊಟ್ಟಿ ಬಗ್ಗೆ ನಾವೇನ್ ಹೇಳ್ತಾ ಇದ್ವಿ ಗೊತ್ತಾ ಚಿಕ್ಕ ವಯಸ್ಸಲ್ಲಿ? ರೊಟ್ಟಿ ಬಲು ಗಟ್ಟಿ, ಮುಟ್ಟಿದರೆ 3 ಪಲ್ಟಿ. ನೀವ್ ಹೇಳ್ತಾ ಇದ್ರ ಇಲ್ವಾ ಇದನ್ನ? ಇಲ್ಲ ಇಲ್ಲ, ರೊಟ್ಟಿ ಬಲು ಗಟ್ಟಿ, ಮುಟ್ಟಿದ್ರೆ 3 ಪಲ್ಟಿ ನಾವೇನ್ ಹೇಳ್ತಾ ಇರ್ಲಿಲ್ಲ, ಬಟ್ ಕೇಳಿದ್ದೆಲ್ಲೋ ನೆನ್ಪಿದೆ. ಏನ್ ಟಂಗ್ ಟ್ವಿಸ್ಟರ್ ತರ ಹೇಳಿದ್ರಲ್ಲ ನೀವು, ಹೇಳಿ ನೋಡೋಣ ಇನ್ನೊಂದ್ಸಲ. ರೊಟ್ಟಿ ಬಲು ಗಟ್ಟಿ, ಮುಟ್ಟಿದ್ರೆ 3 ಪಲ್ಟಿ. ರೊಟ್ಟಿ ಬಲು ಗಟ್ಟಿ, ಮುಟ್ಟಿದರೆ 3 ಪಲ್ಟಿ. ರೊಟ್ಟಿ ಬಲು ಗಟ್ಟಿ, ಮುಟ್ಟಿದ್ರೆ 3 ಪಲ್ಟಿ. ಮುಟ್ಟಿದ್ರೆ ಅಲ್ಲ, ರೊಟ್ಟಿ ಬಲು ಗಟ್ಟಿ, ಮುಟ್ಟಿದ್ರೆ 3 ಪಲ್ಟಿ. ಮುಟ್ಟಿದರೆ 3 ಪಲ್ಟಿ. ಮುಟ್ಟಿದರೆ 3 ಪಲ್ಟಿ. ರೊಟ್ಟಿ ಬಲು ಗಟ್ಟಿ, ಮುಟ್ಟಿದರೆ 3 ಪಲ್ಟಿ. ಓಕೆ, ಈಗ ಅರೂಪ ಒಂದ್ ಡೌಟ್ ಬಂತು ಅವಾಗ್ಲೆ, ಏನಿದು ಈ ಕಡೆಗೆ ಹಾಕ್ತಿದ್ಯಾ ರೊಟ್ಟಿ, ಸೆಂಟ್ರಿಗೆ ಯಾಕೆ ಮಾಡಿಲ್ಲ ಅಂತ. ನೋಡಿ, ಅದನ್ನೆಲ್ಲ ಜಾಸ್ತಿ ಬಿಟ್ಬಿಟ್ಟು ಈ ಕಡೆಗೆ ಬಂದ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಾಯ್ತಾ ನಿಮ್ಗೆ? ಇದೇನಾದ್ರು ಅಕಸ್ಮಾತ್ ರೊಟ್ಟಿ ಸ್ವಲ್ಪ ಜಾರ್ಕೊಂಡು ಹೋದ್ರೆ ಆ ಕಡೆಗೆ ಹೋಗ್ಲಿ ಅಂತ ನಾನು ಟರ್ನ್ ಮಾಡಿ ಈ ಕಡೆಗೆ. ಎಷ್ಟೊತ್ತದೇನ್ ಸಿಮ್ಮಲ್ ಬೇಯಿಸ್ಬೇಕಾ? ಇಲ್ಲ ಇಲ್ಲ, ಇದು ಮೀಡಿಯಂ ಉರಿ ಹಾಕ್ಬಿಟ್ಟು ಹಚ್ಬಿಟ್ಟು ಬೇಯಿಸ್ಬೇಕು. ಬೇಕಾದ್ರೆ ಒಂದು 5 ಮಿನಿಟ್ಸ್, ಗೊತ್ತಾಗತ್ತೆ, ಅದು ಕ್ರಿಸ್ಪಿ ಕಲರ್ ಬರುತ್ತೆ, ಆರೆಂಜ್ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಬೇಕಾದ್ರೆ ಅದನ್ನ ಕವರ್ ಮಾಡಬಹುದು. ಕವರ್ ಮಾಡಿದ್ರೆ ಏನಾಗತ್ತೆ, ಆಲೂಗೆಡ್ಡೆ ಸಾಫ್ಟ್ ಆಗೋಗುತ್ತೆ. ಸೊ ನಾನೇನ್ ಮಾಡ್ತಾ ಇದೀನಿ, ಓಪನ್ ಆಗೇ ಇಟ್ಟಿದ್ದೀನಿ ಇದನ್ನ. ಸೊ ಇದು ಆದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ತುರಿದಿರುವಂತ ಆಲೂಗೆಡ್ಡೆ ಎಲ್ಲ ಹಾಗೆ ಕಾಣಿಸ್ತಾ ಇದೆ. ನೀವು ಹಸಿ ಆಲೂಗೆಡ್ಡೆ ಅಂತ ಅನ್ಕೊಳ್ಬೇಡಿ. ಇವಾಗ ನೀವು ತುಂಬಾ ತೆಳ್ಳಗ್ ತಟ್ಟಿದೀರಾ ಅಲ್ವಾ? ಹೌದು. ಇದು ನೀನ್ ಸ್ವಲ್ಪ ದಪ್ಪನು ತಟ್ಬೋದಾ ನಾವು? ಎಸ್, ದಪ್ಪನು ತಟ್ಬಹುದು. ಅವಾಗ ಐ ಥಿಂಕ್ ಸ್ವಲ್ಪ ದಪ್ಪ ತಟ್ಟಿದ್ರೆ ಹ್ಯಾಶ್ ಬ್ರೌನ್ಸ್ ಗೆ ಸ್ವಲ್ಪ ಹತ್ರವಾಗತ್ತೇನೋ ಅನ್ಸ್ತು ನಂಗೆ. ಕರೆಕ್ಟ್. ಬಟ್ ನಾನು ಏನಕ್ಕೆ ದಪ್ಪ ತಟ್ಲಿಲ್ಲ ಅಂದ್ರೆ, ಈ ಮಧ್ಯ ಇದನ್ನ ನಾವು ಬೇಯಿಸಿರಲ್ಲ ಆಲೂಗೆಡ್ಡೆನ, ಕರೆಕ್ಟಾ? ಹಸಿದು. ಸೊ ದಪ್ಪ ತಟ್ಟದಾಗ ಏನಾಗುತ್ತೆ, ಮೇಲೆ ಕೆಳಗೆ 2 ಕಡೆನೂ ನಾವು ಇಲ್ಲಿ ತವದ ಮೇಲೆ ಫ್ರೈ ಮಾಡ್ತೀವಿ, ಶಾಲೋ ಫ್ರೈ ಅಥವಾ ಏನೋ ಮಾಡ್ತೀವಿ, ರೊಟ್ಟಿನ ಇದ್ ಮಾಡ್ತೀವಿ. ಮಧ್ಯದಲ್ಲಿರತ್ತಲ್ಲ ಆಲೂಗೆಡ್ಡೆಗಳು, ಅದು ಅಷ್ಟು ಬೆಂದಿರಲ್ಲ, ಸ್ಲೋ. ತುಂಬಾ ದಪ್ಪ ಅಲ್ಲ ನಾನು ಹೇಳಿದ್ದು, ಜಸ್ಟ್ ಇನ್ 1 ಲೇಯರ್. ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಮಾಡ್ಬೋದು. ನಾನು ಹ್ಯಾಶ್ ಬ್ರೌನ್ಸ್ ಅಂದೆಲ್ಲ, ಸೊ ಐ ವಾಸ್ ಥಿಂಕಿಂಗ್ ಇಷ್ಟು ದಪ್ಪ ಅಂತ ಯೋಚನೆ ಮಾಡಿದೆ. ಇನ್ನೊಂಚೂರು ದಪ್ಪ ಮಾಡಬಹುದು. ಕಟ್ಲೆಟ್ ತರ ಅಲ್ಲ. ಕಟ್ಲೆಟ್ ತರ ಅಲ್ಲ ಅಂದ್ರೆ ಮಾಡ್ಬೋದು, ಆರಾಮಾಗಿ ಮಾಡಬಹುದು. ನೋಡಿ, ರೊಟ್ಟಿ ರೆಡಿ. ತುಪ್ಪ ಇದೆ ನೋಡಿ, ತುಪ್ಪನ ಸೌರಿ ಬೇಕಂದ್ರೆ ಸೌರ್ಕೋಬಹುದು, ಇಲ್ಲ ಹಿಂಗೆ ಅದ್ಕೊಳ್ಳಬಹುದು. ಬಟ್ ಏನಂದ್ರೆ ಅದ್ರ ರುಚಿನೇ ಬೇರೆ. ಅದು ತುಪ್ಪ ಹೀರ್ಕೊಳ್ಬೇಕು ನೋಡಿ, ಹೀಗೆ ತುಪ್ಪ ಹೀರ್ಕೊಳ್ಬೇಕು. ನಾನು ಇದ್ರ ಜೊತೆ ರಂಜಕ ಹಾಕೊಂಡಿದೀನಿ, ಹಾಗೇನು ತಿನ್ಬೋದು. ಕ್ರಿಸ್ಪಿ ಆಗಾಗಿದೆ. ರೊಟ್ಟಿ ರೆಡಿ ಗಿಡಿ ಏನು ಹೇಳಲೇ ಇಲ್ಲ, ಡೈರೆಕ್ಟ್ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾವು ರೆಡಿ ಗಿಡಿ ಇಲ್ಲ, ರೆಡಿ ಆದ್ಮೇಲೆ ತಟ್ಟೆಗೆ ಬಂದ್ಬಿಟ್ಟಿರುತ್ತಲ್ಲ, ತಿನ್ನೋದೇ ರೆಡಿ. ನಾವು ತಿನ್ನೋದಕ್ಕೆ ರೆಡಿ ಆಲ್ವೇಸ್. ನೋಡಿ, ಇದಕ್ಕೆ ಮೇನ್ ಏನಂದ್ರೆ 2 ಕಡೆನೂ ನಾವು ಬೇಯಿಸ್ಬೇಕು. ಒಂದಷ್ಟು ಜನ ಏನ್ ಮಾಡ್ತಾರೆ, ಒಂದೇ ಕಡೆ ರೊಟ್ಟಿ ಬೇಯಿಸ್ತಾರೆ, 2 ಕಡೆ ಬೇಯಿಸಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ. ಇದಕ್ಕೆ ನಾವು ಹಸಿ ಆಲೂಗೆಡ್ಡೆ ಹಾಕೊಂಡಿರೋದ್ರಿಂದ ನಾವು 2 ಕಡೆನೂ ಬೇಯಿಸ್ಬೇಕು. ನಾನು ಅಗಿತಾ ಮಾತಾಡ್ತಾ ಇದ್ದೆ, ಬಟ್ ಸೂಪರ್ ಆಗಿರುತ್ತೆ ಟೇಸ್ಟ್. ನೋಡಿ, ನಿಮ್ಗೆ ಪ್ರಾಪರ್ ಆಗಿ ಹ್ಯಾಶ್ ಬ್ರೌನ್ಸ್ ಅಂತ ಹೇಳಿದ್ರಲ್ಲ ರೂಪ, ಆ ತರಾನೇ ಆಲೂಗೆಡ್ಡೆ, ಆಲೂ ಟಿಕ್ಕಿ ಕಟ್ಲೆಟ್ಟು, ಆಮೇಲೆ ಹ್ಯಾಶ್ ಬ್ರೌನ್ಸು, ಆ ಟೇಸ್ಟ್ ಮೇಲೆ ಹೋಗುತ್ತೆ. ಜೊತೆಗೆ ಅಕ್ಕಿ ಹಿಟ್ಟು ರೊಟ್ಟಿ ತರಾನು ಇರುತ್ತೆ. ನಮ್ಗೆ ಎಲ್ಲ ಆಲ್ ಇನ್ ಒನ್, ಆಲೂಗೆಡ್ಡೆ ಅಕ್ಕಿ ರೊಟ್ಟಿ ಸೂಪರ್ ಆಗಿದೆ. ರೆಸಿಪಿನ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್, ಅವಾಗ್ಲೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗೋದು. ರೆಸಿಪಿನ ಒಂಚೂರು ಸ್ಕಿಪ್ ಮಾಡದೆ ನೋಡಿ. ಮೈನ್ ಏನು ಅಂದ್ರೆ ಇದರಲ್ಲಿ ತುರಿಯೋದು ಮತ್ತೆ ಆಲೂಗಡ್ಡೆನ ತೊಳೆಯೋದು ಒಂದು 3-4 ಟೈಮ್ಸ್ ಮಿನಿಮಮ್. ಆ ಸ್ಟಾರ್ಚ್ ಎಲ್ಲ ಹೋಗೋ ತನಕ ತೊಳಿಬೇಕು, ಅವಾಗ್ಲೇನೆ ನಮ್ಗೆ ಈ ಕನ್ಸಿಸ್ಟೆನ್ಸಿ ಬರೋದು. ಅಂಡ್ ಸಗದ ಇರುತ್ತೆ. ಮಕ್ಳು ಕೊಟ್ಟು ನೋಡಿ, ಬಾಕ್ಸ್ಗೆ ಹಾಕಿ ನೋಡಿ, ಸಕ್ಕತ್ತಾಗಿರುತ್ತೆ.
ನೀವು ಮನೆಯಲ್ಲಿ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನನಗೆ ಹೇಳಿ. ಈಗ ಹಾಗೆ ಒಂಚೂರು ರೂಪ ಕೊಡ್ತೀನಿ. ರೂಪ ಹಾಗೆ ಅಲ್ಲಿಂದನೇ ತಿಂದು ಹೇಳು. ಬೇಡ 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 ನಂಗೆ ಬರೀ ರೊಟ್ಟಿ ಬರೀ ಬರೀ ರೊಟ್ಟಿನಾ? ವೆರಿ ನೈಸ್. ತುಂಬಾ ಕ್ರಿಸ್ಪಿ ಆಗ್ಬೇಡ ಅಂದವರು ಸ್ವಲ್ಪ ಈಗ ಅದೇ ತಿನ್ನಾಗೂ ತಟ್ಕೊಳ್ಬಹುದು. ನಮ್ ಇಷ್ಟ ತಿನ್ನಲ್ಲ, ಸ್ವಲ್ಪ ಸಾಫ್ಟ್ ಆಗಿ. ಇದು ನನಗೆ ಕ್ರಿಸ್ಪಿ ಆಗಿ ಇಷ್ಟ ಅಂತ ಮಾಡಿದೀನಿ. ನೋಡಿ ಹಾಕುದ ಚಿಪ್ಸ್ ತರ ಇರುತ್ತೆ. ಆಕ್ಚುಲಿ ಪೊಟೆಟೊ ಚಿಪ್ಸ್ ತರ ಅನ್ಸ್ತದೆ. ಹೌದು, ಪೊಟೆಟೊ ಚಿಪ್ಸ್ ತರ ಇರುತ್ತೆ. ಸೊ ಸಾಫ್ಟ್ ಆಗಿ ಬೇಕು ಅನ್ನೋರು ಸಾಫ್ಟ್, ಕ್ರಿಸ್ಪಿ ಬೇಕು ಅನ್ನೋರು ಕ್ರಿಸ್ಪಿ, ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಚೆನ್ನಾಗಿದೆ ಕಂದ. ಚೆನ್ನಾಗಿದ್ಯಾ? ವೆರಿ ನೈಸ್. ಥ್ಯಾಂಕ್ ಯು. ನೀವು ಈ ರೆಸಿಪಿನ ಇಷ್ಟಪಟ್ಟಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಮತ್ತೆ ಇನ್ನೂ ಸ್ಪೆಷಲ್ ಆಗಿ ನಾನು ಯೋಚನೆ ಮಾಡ್ತೀನಿ ಇನ್ಯಾವುದು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ನಿಮ್ಗೆ ತೋರಿಸ್ಕೊಡ್ಬಹುದು ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವುಗಳೆಲ್ಲರೂ ಸಿಗ್ತೀವಿ. ಓಕೆ, ಅಲ್ಲಿ ತನಕ ಬಾಯ್ ಬಾಯ್ ಬಾಯ್.